guys, welcome to my channel. This is Karthik Shiver. Yes, ಇವತ್ತು ನಾನು ಬಿಗ್ ಬಾಸ್ 13 ಸೀಸನ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅದು ಏನಪ್ಪಾ ಅಂದ್ರೆ ಇವಾಗ ಪಬ್ಲಿಕ್ ನ ಸೆಲೆಕ್ಟ್ ಮಾಡಕ್ಕೆ ಅಗ್ನಿ ಪರೀಕ್ಷೆ ವೇದಿಕೆ ಅಂತ ಈ ಸತಿ ಸೆಟ್ ಮಾಡಿದ್ದಾರೆ. ಈ ವೇದಿಕೆಗೆ 4 ಜನ ಜಡ್ಜಸ್ ಬರ್ತಾರೆ. ಆ 4 ಜನ ಜಡ್ಜಸ್ ಯಾರು ಹೇಗೆ ಪಬ್ಲಿಕ್ ನ ಸೆಲೆಕ್ಟ್ ಮಾಡ್ತಾರೆ, ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆ ಯಾರೆಲ್ಲ ದೋಸ್ತಿಗಳು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಜೊತೆಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಏನಿರುತ್ತೆ ಅಂದಮೇಲೆ ಅದನ್ನ ಕೊಡ್ತಾ ಇರ್ತೀನಿ. ನಿನ್ನೆ ಕಲರ್ಸ್ ಕನ್ನಡ ಅವರು ಒಂದು ಪ್ರೋಮೋ ಬಿಟ್ರು. ಇದ್ರಲ್ಲಿ ಸುದೀಪ್ ಅವ್ರು ಇಂಟ್ರಾ ತೋರಿಸಿದ್ದಾರೆ, ಅದೊಂದು ಸೈಡ್ಗೆ ಇಟ್ಬಿಡೋಣ. ಈ ಸತಿ ಪಬ್ಲಿಕ್ ನ ಸೆಲೆಕ್ಟ್ ಮಾಡಕ್ಕೆ ಅಗ್ನಿ ಪರೀಕ್ಷೆ ರೌಂಡ್ ಅಂತ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಒಂದು ಸ್ಟೇಜ್ ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಯಾರೆಲ್ಲ ಇಷ್ಟಪಟ್ಟು ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಿದ್ರು ಕಲರ್ಸ್ ಕನ್ನಡ ಕೊಟ್ಟಿರೋ ರೂಲ್ಸ್ ಪ್ರಕಾರ, ಅದರಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಕಲರ್ಸ್ ಕನ್ನಡ ಟೀಮ್ ಆಲ್ರೆಡಿ ಒಂದಷ್ಟು ಜನನ ಫಿಲ್ಟರ್ ಮಾಡಿ ಎತ್ತಿಟ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಕಲರ್ಸ್ ವೆಬ್ಸೈಟ್ ಅಲ್ಲಿ ಏನು ಅಪ್ಲೋಡ್ ಮಾಡ್ಬಿಟ್ಟು ವಿಡಿಯೋನ ಸೆಲೆಕ್ಟ್ ಆಗಿರೋ ಸ್ಪರ್ಧಿಗಳು ಅವ್ರೀಗ ಅಗ್ನಿ ಪರೀಕ್ಷೆ ರೌಂಡ್ ಗೆ ಹೋಗ್ತಾರೆ. ಅಲ್ಲಿ 4 ಜನ ಜಡ್ಜ್ ಗಳು ಇರ್ತಾರೆ. ಇವರು ಬಿಗ್ ಬಾಸ್ ನ ಎಕ್ಸ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ಅದರಲ್ಲಿ ರೀಸೆಂಟ್ ಆಗಿ ಗೆದ್ದಂತ ಗಿಲ್ಲಿ ನಟ ಜೊತೆಗೆ ಸಂಗೀತ ಶೃಂಗೇರಿ ಅವರು, ವಿನಯ್ ಗೌಡ ಅವರು, ಹಾಗೆ ಶ್ರುತಿ ಅವರು ಇರ್ತಾರೆ. ಇವ್ರನ್ನ ಇಂಪ್ರೆಸ್ ಮಾಡ್ಬಿಟ್ಟು ಇವರು ಇಲ್ಲಿ ಕೂಡ ಗೆಲ್ಬೇಕು. ಇದಾದ್ಮೇಲೆ ಸುದೀಪ್ ಅವ್ರ ಹತ್ರ ಹೋಗ್ತಾರೆ. ಡೈರೆಕ್ಟ್ ಮನೆಗೆ ಹೋಗಲ್ಲ, ಬಿಗ್ ಬಾಸ್ ಮನೆಗೆ ಎಂಟರ್ ಆಗಲ್ಲ. ಸುದೀಪ್ ಅವ್ರ ಹತ್ರ ಹೋಗಿ ಅಲ್ಲಿ ಕೂಡ ಅಲ್ಲಿ ಏನು ಆಚೆಗಡೆ ಇರ್ತಾರೆ, ಪಬ್ಲಿಕ್ಗೆ ವೋಟ್ ಮಾಡಿ ಸೇವ್ ಮಾಡಬೇಕು. ಇದರಲ್ಲಿ ಯಾರು ಸೇವ್ ಆಗ್ತಾರೆ, ಫಿಲ್ಟರ್ ಆಗ್ತಾರೆ, ಅವ್ರನ್ನ ತಕೊಂಡೋಗಿ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರೆ. ಸೊ ಪಬ್ಲಿಕ್ ಆಡಿಯನ್ಸ್ ನ ಸೆಲೆಕ್ಟ್ ಮಾಡಕ್ಕೆ ಈ ಸತಿ ಇಷ್ಟೆಲ್ಲ ಪ್ರೊಸೀಜರ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸೀಸನ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಆ ಲೆವೆಲ್ ಬರುತ್ತೆ ಈ ಸತಿ. ಜೊತೆಗೆ ಎಲ್ಲ ಆಲ್ಮೋಸ್ಟ್ 4 ರಿಂದ 5 ಲ್ಯಾಂಗ್ವೇಜ್ ಅಲ್ಲಿ ಒಂದೇ ಸತಿ ಬರ್ತಾ ಇದೆ. ಅದು ಕೂಡ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಈ ಸತಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಟ್ವಿಸ್ಟ್ಗಳಿರುತ್ತೆ. ಸೊ ಇದಾಗಿತ್ತು 13 ಸೀಸನ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.